ಪ್ರಿಯ ವೀಕ್ಷಕರೇ, ದೀಪಾವಳಿಯ ಶುಭಾಶಯಗಳು. ಇವತ್ತಿನ ಸಂಚಿಕೆಯಲ್ಲಿ ನಾನು ದೀಪಾವಳಿಯ ಒಂದು ವಿಶೇಷದ ಬಗ್ಗೆ ಹಾಗೂ ದೀಪಾವಳಿಯಲ್ಲಿ ದೀಪದ ಮಹತ್ವ ಏನು ಅಂತ ಹೇಳೋದರ ಬಗ್ಗೆ ನಿಮಗೆ ಕೆಲವು ವಿಚಾರಗಳನ್ನು ತಿಳಿಸಲಿಕ್ಕಿದ್ದೇನೆ. ನೋಡಿ, ಹಿಂದೂ ಧರ್ಮದಲ್ಲಿ ದೀಪಕ್ಕೆ ಬಹಳಷ್ಟು ಮಹತ್ವ ಇದೆ. ದೀಪ ಅಂತ ಹೇಳಿದ ಕೂಡಲೇ ಸಸ್ಯಜನ್ಯವಾದಂತಹ ಎಣ್ಣೆಯಿಂದ ದೀಪವನ್ನು ಉರಿಸಿದಾಗ ಅದು ಬಹಳಷ್ಟು ಜೀವನದಲ್ಲಿ ಒಳ್ಳೆಯ ಪರಿಣಾಮವನ್ನು ಬೀರುತ್ತದೆ ಅಂತ ಹೇಳುವುದನ್ನು ನಂಬಲಾಗ್ತದೆ. ಬೇರೆ ಬೇರೆ ಮೂಲಗಳಿಂದ, ಸಸ್ಯ ಮೂಲಗಳಿಂದ ಉತ್ಪನ್ನವಾದಂಥ ಎಣ್ಣೆ ನಮ್ಮ ಸುತ್ತ ಕಾಂತಿಯ ಪ್ರಭೆಯನ್ನು ಬೀರುತ್ತದೆ ಅಂತ ಹೇಳುವ ಒಂದು ವಾಡಿಕೆ ಇದೆ. ಈಗ ಹಲವಾರು ಕಡೆ ಈ ಮೇಣದ ಬತ್ತಿಯಿಂದ ಉರಿಸಿದಂಥ ದೀಪ ಅದು ಅಷ್ಟೊಂದು ಚೆನ್ನಾಗಿ ಪರಿಣಾಮವನ್ನು ಬೀರುವುದಿಲ್ಲ. ಯಾಕೆ ಅಂತ ಹೇಳಿದರೆ ಅದರ ಬಾಯ್ಲಿಂಗ್ ಪಾಯಿಂಟ್, ನಾವು ಬಾಯ್ಲಿಂಗ್ ಪಾಯಿಂಟ್ ಅಂತ ಏನು ಹೇಳ್ತೀವಿ, ಅದು ತುಂಬ ಕಡಿಮೆ ಇರುತ್ತೆ. ಆದರೆ ಎಣ್ಣೆಯ ಮೂಲದಿಂದ, ಸಸ್ಯಜನ್ಯವಾದಂತಹ ಎಣ್ಣೆಯ ಮೂಲವು ಬಹಳಷ್ಟು ಒಂದು ಹೆಚ್ಚಿನ ಬಾಯ್ಲಿಂಗ್ ಪಾಯಿಂಟನ್ನು ಹೊಂದಿರುವ ಕಾರಣ ಅದು ಅದರ ಪ್ರಭೆ, ಅದರ ಒಂದು ದೀಪ ಉರಿದಾಗ ಅದರ ಸುತ್ತ ಬರುವಂಥ ಪ್ರಭೆ ತುಂಬ ದೂರದವರೆಗೂ ಅದು ಪರಿಣಾಮವನ್ನು ಬೀರುತ್ತದೆ. ಹಾಗಾಗಿ ಇವತ್ತು ಹಿಂದೂ ಸಂಪ್ರದಾಯದಲ್ಲಿ, ದೇವಾಲಯಗಳಲ್ಲಿ, ವಿಶೇಷವಾದಂಥ ಸಂದರ್ಭಗಳಲ್ಲಿ ಬಹಳಷ್ಟು ದೀಪಗಳನ್ನು ಉರಿಸಿ ಅದನ್ನು ಸಂಭ್ರಮಿಸಲಾಗ್ತದೆ. ಈ ದೀಪವನ್ನು, ತುಂಬ ದೀಪಗಳನ್ನು ಉರಿಸುವುದರಿಂದ ಆ ಜಾಗದ ಸುತ್ತಮುತ್ತ ಒಂದು ಪ್ರಭೆ ಬದಲಾವಣೆ ಆಗ್ತದೆ. ದೀಪ ಉರಿಸಿದಾಗ ಅಗ್ನಿ ತತ್ವ, ಅದರಲ್ಲಿರುವಂಥ ಅಗ್ನಿ ತತ್ವ ಆಕಾಶ ತತ್ವವನ್ನು ಹೆಚ್ಚು ಮಾಡ್ತದೆ. ಅಂದರೆ ನಮ್ಮ ಸುತ್ತ ಅದು ಒಂದು ಗುರುವಿನ ಪ್ರಭೆಯನ್ನು ಅಥವಾ ಗುರು ಗ್ರಹದ ಶಕ್ತಿಯನ್ನು ಅಥವಾ ಆಕಾಶ ತತ್ವವನ್ನು ಜಾಸ್ತಿ ಮಾಡುವುದರ ಮುಖಾಂತರ ನಮ್ಮ ಜೀವನದಲ್ಲಿ ಸಮೃದ್ಧಿ, ಅವಕಾಶಗಳು ಹಾಗೂ ವಿಶೇಷವಾದಂಥ ಯೋಗಗಳನ್ನು ದೀಪವನ್ನು ಉರಿಸುವುದರಿಂದ ನಾವು ಪಡೆದುಕೊಳ್ಳಬಹುದು. ಈಗ ನಮಗೆಲ್ಲರಿಗೂ ಗೊತ್ತಿರುವ ಪ್ರಕಾರ ಈ ನಮ್ಮ ಜಾತಕದಲ್ಲಿ ಅಥವಾ ಗ್ರಹಗಳಲ್ಲಿ ವಿಶೇಷವಾಗಿ ಪಂಚಭೂತಗಳು ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿರ್ತದೆ. ಈ ಪಂಚಭೂತಗಳಲ್ಲಿ ಅಥವಾ ಗ್ರಹಗಳಲ್ಲಿ ಆಕಾಶ ತತ್ವ ಅಥವಾ ಗುರುಗ್ರಹ ಬಹಳ ಶಕ್ತಿಶಾಲಿಯಾದಂತಹ ಹಾಗೂ ವಿಶೇಷವಾದಂತಹ ಶುಭ ಗ್ರಹ. ಆಕಾಶ ತತ್ವ ನಮ್ಮ ಜೀವನದಲ್ಲಿ ಜಾಸ್ತಿ ಆದಷ್ಟು ನಮ್ಮ ಅವಕಾಶಗಳು ಜಾಸ್ತಿ ಆಗ್ತವೆ, ನಮ್ಮಲ್ಲಿ ಒಂದು ಇರುವಂತಹ ಒಳ್ಳೆಯ ಶಕ್ತಿಗಳು ಜಾಸ್ತಿ ಆಗ್ತವೆ ಅಂತೇಳಿ ನಂಬಲಾಗ್ತದೆ. ಹಾಗೆ ಮನೆಯಲ್ಲಿ ದಿನನಿತ್ಯ ದೀಪವನ್ನು ಉರಿಸುವುದರಿಂದ, 4-5 ಗಂಟೆಗಳ ಕಾಲ ದೀಪಗಳನ್ನು ಉರಿಸುವುದರಿಂದ ಇದು ನಮಗೆ ಬಹಳಷ್ಟು ಒಳ್ಳೆಯ ಒಂದು ರಿಸಲ್ಟನ್ನು ಕೊಡ್ತದೆ. ಯಾಕೆ ಅಂತ ಹೇಳಿದರೆ ಆ ಮನೆಯಲ್ಲಿ ಇರುವಂಥ ಆಕಾಶ ತತ್ವ ಜಾಸ್ತಿ ಆಗುವಂಥದ್ದು. ಈ ಆಕಾಶ ತತ್ವ ಜಾಸ್ತಿ ಆದ ತಕ್ಷಣ ನಮಗೆ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳು, ಸಮೃದ್ಧಿ, ಹಾಗೆ ಹಣಕಾಸಿನ ಅಭಿವೃದ್ಧಿ ಆಗುವಂಥದ್ದು ನಮ್ಮ ಗಮನಕ್ಕೆ ಬರುತ್ತದೆ. ಅದೇ ರೀತಿ ದೀಪಾವಳಿಯ ಸಂದರ್ಭದಲ್ಲಿ ವಿಶೇಷವಾಗಿ 9 ದೀಪಗಳನ್ನು ಉರಿಸುವುದರಿಂದ ನಿಮ್ಮ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳು ಬರುವಂತಹ ಒಂದು ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ಯಾಕೆ ಅಂತ ಹೇಳಿದರೆ ಈ 9 ದೀಪಗಳನ್ನು ಉರಿಸುವುದರಿಂದ 9 ಅಂತ ಹೇಳಿದರೆ ಸಮೃದ್ಧಿಯ ಸಂಖ್ಯೆ, ಅಥವಾ 9 ಅಂತ ಹೇಳಿದರೆ ಎಕ್ಸ್ಪಾನ್ಷನ್ ಅಂತ ನಾವು ಏನು ಹೇಳ್ತೀವಿ. ಈ ದೀಪಾವಳಿಯ ಸಂದರ್ಭದಲ್ಲಿ 9 ದೀಪಗಳನ್ನು, ಅದು ಸಸ್ಯಜನ್ಯವಾದ ಎಣ್ಣೆಗಳಿಂದ ದೀಪವನ್ನು ಉರಿಸುವುದರಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಮೃದ್ಧಿಯನ್ನು ನೀವು ಕಾಣಬಹುದು. ಆದ ಕಾರಣ ಈ ಹಿಂದೂ ಧರ್ಮದಲ್ಲಿ ಅಥವಾ ದೀಪಾವಳಿಯ ಸಂದರ್ಭದಲ್ಲಿ ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ 4-5 ಗಂಟೆಗಳ ಕಾಲ 9 ದೀಪಗಳನ್ನು ಹಚ್ಚಿ ಇದರ ವಿಶೇಷವಾದಂತಹ ಪ್ರಯೋಜನವನ್ನು ನೀವು ಪಡೆದುಕೊಳ್ಳಬಹುದು. ಅದೇ ರೀತಿ ಜೀವನದಲ್ಲಿ ಒಂದು ಗುರುಗ್ರಹ ಅಥವಾ ಆಕಾಶ ತತ್ವದ ಒಂದು ಪ್ರಯೋಜನವನ್ನು ನೀವು ಹೆಚ್ಚಿಸಿಕೊಳ್ಳಬಹುದು. ಹಾಗೆ ಈ ದೀಪವನ್ನು ಹಚ್ಚುವುದರಿಂದ, ಅದು ರಾತ್ರಿ ಹೊತ್ತಿನಲ್ಲಿ ಹಚ್ಚುವುದರಿಂದ ಇದು ಮನಸ್ಸಿಗೆ ಬಹಳಷ್ಟು ಒಂದು ಶಾಂತಿಯನ್ನು ನೀಡುತ್ತದೆ. ಅದೇ ರೀತಿ ನಮ್ಮ ಆಲೋಚನೆಗಳನ್ನು, ನಮ್ಮ ಒಂದು ಯೋಚನಾ ಲಹರಿಯನ್ನು ಬದಲಾವಣೆ ಮಾಡುವಂತಹ ಶಕ್ತಿಯನ್ನು ಹೊಂದಿರುತ್ತದೆ. ಹಾಗಾಗಿ ದೀಪಾವಳಿ ವಿಶೇಷವಾದಂತಹ ಸಂದರ್ಭ. ಈ ಸಂದರ್ಭದಲ್ಲಿ ಪ್ರಪಂಚದಾದ್ಯಂತ ಒಂದು ವೈಬ್ರೇಷನ್ಸ್ ತುಂಬ
ಲವಲವಿಕೆಯಿಂದ ಕೂಡಿರ್ತದೆ ಹಾಗೂ ತುಂಬ ಉತ್ತಮವಾದಂಥ ಒಂದು ವೈಬ್ರೇಷನ್ಸ್ ಎನ್ವೈರನ್ಮೆಂಟಲ್ಲಿ ಇರುವ ಕಾರಣ ದೀಪವನ್ನು ಹಚ್ಚಿ ನಿಮ್ಮ ಜೀವನದಲ್ಲಿ ಅವಕಾಶವನ್ನು ನೀವು ಜಾಸ್ತಿ ಮಾಡಿಕೊಳ್ಬೋದು. ಧನ್ಯವಾದಗಳು.